ವ್ಯಾಲೆಂಟೈನ್ಸ್ ಡೇ ಬಂತು ಅಂದ್ರೆ ಸಾಕು, ಪ್ರೇಮದ ಆಲಾಪ ಝೀಂಕರಿಸುತ್ತೆ. ಪ್ರೇಮ ನಿವೇದನೆಗಾಗಿ ಹೃದಯಗಳು ಸಜ್ಜಾಗ್ತಿರುತ್ತವೆ. ಕೈಯಲ್ಲೊಂದು ರೋಸ್ ಹಿಡಿದು ಗಿಫ್ಟ್ ಖರೀದಿ ಮಾಡಿ ಪ್ರೇಮಿಗಳಿಗೆ ನೀಡಲು ಮುಂದಾಗ್ತಾರೆ. ಹೀಗಾಗಿ ಮಾರ್ಕೆಟ್ಗೆ ವೆರೈಟಿ ಗಿಫ್ಟ್ ಬಂದಿವೆ. ಯಾವ ಹೂವು ಯಾರ ಕೈಗೆ, ಯಾವ ಗಿಫ್ಟ್ ಯಾರಿಗೆ ಸೇರುತ್ತೋ. ಪ್ರೇಮಿಗಳ ದಿನಕ್ಕೆ ದಿನಗಣನೆ ಶುರುವಾಗಿದ್ದು, ಕಲರ್ ಹೂಗಳು, ವೆರೈಟಿ ಗಿಫ್ಟ್ಗಳು ಮಾರ್ಕೆಟ್ಗೆ ಬಂದಿವೆ. ಜೋಡಿ ಹೃದಯಗಳ ಖುಷಿ ಹೆಚ್ಚಿಸಲು ಹೂ ಗಿಫ್ಟ್ಗಳು ಸಜ್ಜಾಗಿವೆ. ಈಗಾಗಲೇ ವ್ಯಾಲೆಂಟೈನ್ ವೀಕ್ ಶುರುವಾಗಿದೆ. ರೋಸ್ ಡೇ, ಪ್ರಪೋಸ್ ಡೇ, ಚಾಕ್ಲೇಟ್ ಡೇ, ಟೆಡ್ಡಿ ಡೇ ಅಂತೆಲ್ಲ ಪ್ರೇಮಿಗಳು ತೇಲಾಡುತ್ತಿದ್ದಾರೆ. ಫೆಬ್ರವರಿ 14ರಂದು ಅವಿಸ್ಮರಣೀಯವಾಗಿ ಆಚರಿಸಲು ಲವ್ ಬರ್ಡ್ಸ್ ತರಹೇವಾರಿ ಉಡುಗೊರೆಗಳತ್ತ ಹುಡುಕಾಡ್ತಿದ್ದಾರೆ. ಇದಕ್ಕಾಗಿಯೇ ಗುಲಾಬಿ ಜೊತೆಗೆ ಬಗೆಯ ಹೂಗಳು, ಗಿಫ್ಟ್ಗಳು, ಗ್ರೀಟಿಂಗ್ಸ್, ಟೆಡ್ಡಿ ಬೇರ್ಗಳು ಸಿಟಿಗೆ ಎಂಟ್ರಿ ಕೊಟ್ಟಿದ್ದು ಜಗಮಗಿಸ್ತಿವೆ. ಹೊರರಾಜ್ಯ ಮಾತ್ರವಲ್ಲದೆ ಹೊರದೇಶಗಳಿಂದ ಹೂ ಗಿಫ್ಟ್ಗಳನ್ನ ತರಿಸಿಕೊಂಡಿದ್ದಾರೆ. ಪ್ರೇಮಿಗಳಿಂದ ಬೇಡಿಕೆ ಏರ್ತಾ ಇದ್ದಂತೆ ಅತ್ತ ಹೂಗಳ ಬೆಲೆಯೂ ಗಗನಕ್ಕೇರಿದೆ. ಹೀಗಿದ್ರೂ ಡಿಮಾಂಡ್ ಮಾತ್ರ ಕಡಿಮೆ ಆಗಿಲ್ವಂತೆ. ಹಬ್ಬ ತರ ಇರುತ್ತೆ. ವ್ಯಾಲೆಂಟೈನ್ ಡೇ ದಿನ 13, 14 ಇದು ಹಬ್ಬ ತರ ಇರುತ್ತೆ ಮೇಡಮ್. ಫುಲ್ ಜೋರಾಗಿ ತುಂಬಾ ಸ್ಪೆಷಲ್ ಬೇರೆ ವೆರೈಟಿ ಅಲ್ಲಿ ಪ್ರತಿ ವರ್ಷ ಬೇರೆ ಕ್ರಿಯೇಟ್ ಮಾಡ್ತೀವಿ. 50 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. 50 ರೂಪೀಸಿಂದ ಅಪ್ ಟು 5,000, 7,000, 10,000, 15,000, 40,000 ತನಕ ತಗೊಳ್ತಾರೆ. ಯುವಕ ಯುವತಿಯರಷ್ಟೇ ಅಲ್ಲ, ದಂಪತಿಗಳು ಕೂಡ ಉಡುಗೊರೆಗಳ ಹುಡುಕಾಟದಲ್ಲಿ ಇರ್ತಾರೆ. ಮುದ್ದಿನ ಮಡದಿಗಾಗಿ ಸ್ಪೆಷಲ್ ಗಿಫ್ಟ್ಗಳ ಖರೀದಿಯಲ್ಲಿ ತೊಡಗಿದ್ದಾರೆ. ಫಿಯಾನ್ಸಿ ಜೊತೆ 18th ಮದುವೆ ಇರೋದ್ರಿಂದ ಫಿಯಾನ್ಸಿ ಜೊತೆ ಬಂದಿದ್ವಿ. ಸೊ ಇಲ್ಲೇ ಯಾವಾಗಲೂ ತಗೊಳ್ಳೋದು ನಾವು. ಹೌದು, ಇವಾಗ ಮದುವೆ ಆಗ್ತಿರೋದ್ರಿಂದ ಇನ್ಮೇಲೆ ಸ್ಪೆಷಲ್ ಆಗುತ್ತೆ. ಮುಂಚೆ ಅಷ್ಟು ಸ್ಪೆಷಲ್ ಇರಲಿಲ್ಲ. ಸ್ವಲ್ಪ ಶಾಪಿಂಗ್ ಅದನ್ನೇ ಏನೋ ಕೊಡ್ಸೋಣ ಅಂತಾನೆ ಅವ್ರಿಗೆ ಕೇಳಿ. ಗಿಫ್ಟ್ಸ್ ನಾವು ಸರ್ಪ್ರೈಸ್ ಕೊಡೋದು ಅಂತ ಬೇಡ, ಅವ್ರಿಗೆ ಏನು ಬೇಕೋ ಅದನ್ನು ಕೊಟ್ಟರೆ ಅವರು ಖುಷಿಯಾಗಿರ್ತಾರೆ, ನಮಗೂ ಇದಿರುತ್ತೆ. ನಾವೇನೋ ಸರ್ಪ್ರೈಸ್ ಕೊಡೋದು. ಸಂಗಾತಿಯ ಜೊತೆ ವ್ಯಾಲೆಂಟೈನ್ ಡೇ ಸಂಭ್ರಮಿಸಲು ಪ್ರೇಮಿಗಳು ರೆಡಿ ಆಗ್ತಿದ್ದಾರೆ. ಪ್ರೇಮಿಗಳ ಖುಷಿಗೆ ಮೆರುಗು ನೀಡಲು ಹೂ ಗಿಫ್ಟ್ಗಳು ರೆಡಿಯಾಗಿವೆ. ಪೂರ್ಣಿಮಾ, TV9 ಬೆಂಗಳೂರು.